ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ, ಈ ನಡುವೆ ನಾನು ಇದರ ನನ್ನ ಗೆಳೆಯರ ಅಣ್ತಮ್ಮದ್ರ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊತಾ ಇದ್ದೀನಿ. ಅದು ಅಂದರೆ ಇವತ್ತು ಇಲ್ಲಿ ಬಂದಿರೋದಕ್ಕೆ ಕಾರಣ ಅವನೇ, ಮಡೇನೂರು ಮನು. ನಾನು ಪ್ರೀತಿಯಿಂದ ಮಡೆ ಅಂತ ಕರೆಯೋದು ಅವನ್ನ. ಅಂದರೆ ನಮ್ಮ ಹಾಸನದ ಹುಡುಗ, ನಾವೆಲ್ಲ ಎಲ್ಲ ಬಡೆಯುತ್ತೆ ಯಾಕಲ ಹಿಂಗೆ ಹಿಂಗೆ ಈ ಥರ ಮಾತಾಡೋರು. ಸೊ ಅಂಡ್ ಒಂದಷ್ಟು ವಿಷಯಗಳು, ಪ್ರತಿಕೂಲವಾದ ವಿಚಾರಗಳು, ಅನವಶ್ಯಕವಾದ ವಿಚಾರಗಳಲ್ಲಿ ತೊಡಗಿಸ್ಕೊಂಡದ್ರಿಂದ ನೀನು ಲೈಫಲ್ಲಿ ಒಂದಷ್ಟು ಏಳು ಬೀಳುಗಳನ್ನ ನೋಡಬೇಕಾಯ್ತು. ನೀನು ಹಾಸನದ ಹಳ್ಳಿಯಿಂದ ಹೊರಟಾಗ, ಕೆಂಪಸ್ ಹತ್ಕ ಬಂದಾಗ ನಿನಗಿದ್ದ ಕನಸು, ನಿನಗಿದ್ದ ಆಶಯ, ಅಫ್ಕೋರ್ಸ್ ಕಾಮಿಡಿ ಕೆಲಡಿ ಟೈಟಲ್ಸ್ ವಿನ್ ಆದ ಆ ಟೈಟಲ್ಗಳು ನಮಗೆಲ್ಲ ಇದು ಪುಷ್ಟಿ ಆಗಬೇಕು, ಮುಂದೆ ಸಾಕ್ತಕ್ಕಂಥ ಒಂದು ಪಾತ್ಗೆ ಅದು ಒಂದು ನಮ್ಗೆ ಇನ್ನೊಂದಷ್ಟು ಉತ್ತೇಜನ ಕೊಡಬೇಕೇ ವಿನಃ ಅದು ನಮ್ಗೆ ಯಾವುದೇ ರೀತಿ ಅದನ್ನ ನಮಗೆ ಹಮ್ಮು ಬಿಮ್ಮು ತರಬಾರ್ದು. ಅಂಡ್ ಅದೇ ಕಾಲ ಕೆಟ್ಟ ಕಾಲದಲ್ಲಿ ಕೆಲವು ಯೋಚನೆಗಳು ಬರೋದು ಸಹಜ, ಕೆಲವು ವಿಚಾರಗಳು ನಮ್ಮ ಲೆಕ್ಕಾಚಾರ ದಾಟಿ ನಡೆಯೋದು ಸಹಜ. ಬದುಕು ಎಲ್ಲವನ್ನೂ ಕಲಿಸುತ್ತೆ. ನಾವು ಕಲೀಲಿಲ್ಲ ಅಂದ್ರೆ ಲೈಫ್ ಯಾವುದೋ ಒಂದು ಟೈಮಲ್ಲಿ ಪಾಠ ಕಲಿಸುತ್ತೆ. ಜೀವನಕ್ಕಿಂತ ದೊಡ್ಡ ಗುರು ಇಲ್ಲ. ಸೊ ಇದನ್ನ ಮನದಟ್ಟು ಮಾಡಿಕೊಂಡು ಒಂದು ಸಣ್ಣ ವಿಷಯ ಹೇಳ್ಬೇಕಂದ್ರೆ, ನಾವು ಚಿಕ್ಕ ವಯಸ್ಸಲ್ಲಿ ಆಕಾಶದಲ್ಲಿ ವಿಮಾನ ಹಾರ್ಬೇಕಾದ್ರೆ ನೋಡ್ತಿದ್ವಿ. ಆ ವಿಮಾನ ನೋಡಬೇಕು, ಅದರಲ್ಲಿ ಒಂದ್ಸರಿ ಕೂರ್ಬೇಕು ಅಂತ ಆಸೆ ಪಟ್ಟವರು ಆ ವಿಮಾನದಲ್ಲಿ ಕೂತ ತಕ್ಷಣ ವಿಮಾನ ನಂದು ಅಂತ ಅನ್ಕೊಳ್ಳೋದಿದೆಯಲ್ಲ. ಸೊ ಅದು ತುಂಬಾ ಅದಕ್ಕೆ ಬೇಕು, ತುಂಬಾ ಮೆಂಟಲಿ ತುಂಬಾ ವಿಷಯ ಬೇಕು, ಅವಗಾಹನೆ ಬೇಕು. ಆಸೆ ಪಡೋದು ತಪ್ಪಲ್ಲ, ಇಚ್ಛೋದು ತಪ್ಪಲ್ಲ, ಅಂಡ್ ಆ ಇಚ್ಛೆ ಕಡೆಗೆ ನಡೆಯೋದು ತಪ್ಪಲ್ಲ. ನಾವು ಎಷ್ಟು ಬೆಳಿತೀವೋ ಅಷ್ಟು ಮಾಗಬೇಕು, ಎಷ್ಟು ಸಾಕ್ತೀವೋ ಅಷ್ಟು ಪ್ರಬುದ್ಧರಾಗ್ತಾ ಹೋಗ್ಬೇಕು. ಇದು ನನ್ನ ಆಶಯ. ನಿನ್ನ ಮೇಲೆ ಪ್ರೀತಿ ಇರೋದಕ್ಕೆ ಮಾತು ಹೇಳ್ತಿದ್ದೀನಿ. ಫೋನಲ್ಲಿ ಮಾತಾಡಿದಾಗ ಬೈದು ಹೇಳಿದ್ದೆ. ಈಗ ಎಲ್ಲರ ಎದುರಿಗೆ ಇದೊಂದು ನೀನು ಮಾತು ಕೊಡ್ತೀಯಾ, ಇನ್ನು ಮುಂದೆ ಈ ಥರದ್ದು ಯಾವುದೇ ವಿಚಾರಗಳು ನಡೀದೇ ಇರೋದಕ್ಕೆ ಆಶ್ವಾಸನೆ ಎಲ್ಲ, ಭರವಸೆ ಎಲ್ಲ, ಮಾತು ಕೊಡ್ತೀಯಾ ಎಲ್ಲರ ಮುಂದೆ ಅಂತ ನಂಬ್ತಾ ಈ ಮಾತು ನಿಂಗೆ ಮತ್ತೆ ಹೇಳ್ತಿದ್ದೀನಿ. ಒಳ್ಳೇದಾಗ್ಲಿ ಮಗ. ಒಳ್ಳೆ ಗುರಿ ಮುಂದಿದ್ದಾಗ ನಿನ್ನ ಪ್ರೀತಿಸೋ ಇಷ್ಟೆಲ್ಲ ಹಿರಿಯರು, ನಾನಲ್ಲ, ಹಿರಿಯರು ಇಲ್ಲಿದ್ದಾರೆ, ಅವರು ಗುರುಗಳಾಗಿ ನಿನ್ನ ಹಿಂದೆ ಇದ್ದಾಗ ನಿಶ್ಚಿತವಾಗಿ, ಅಂದ್ರೆ ನಿನ್ನ ಸಾಧನೆ ಚಿಕ್ಕದಲ್ಲ, ನೀನು ಇಲ್ಲಿ ತನಕ ನಡ್ಕೊಂಬಂದ ಹಾದಿ ಅದು ಸುಲಭದ ದಾರಿ ಅಲ್ಲ. ಸೊ ಆ ಒಂದು ಸಾಧನೆ ಅದೊಂದು ಆರಂಭ ಅಷ್ಟೇ, ಅದೊಂದು ಮುನ್ನುಡಿ. ಇನ್ನೂ ಸಾಧಿಸ್ಬೇಕಾದ ಬಹಳಷ್ಟಿದೆ ಜೀವನದಲ್ಲಿ. ಸೊ ಆ ಸಾಧನೆಗೆ ಭಾಜನನಾಗು, ಹಲವಾರು ಕಿರೀಟಗಳಿಗೆ ನೀನು ಭಾಜನನಾಗು ಅಂತ ಆಶಿಸ್ತಾ ಹುಟ್ಟುಹಬ್ಬದ ಶುಭಾಶಯಗಳು. ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು ನಿನ್ನ ಬರ್ಡೇ ಅಂತ, ಸಾರಿ. ಎಲ್ರಿಗೂ ಒಳ್ಳೇದಾಗಬೇಕು, ಒಳ್ಳೆ ದಾರಿಲಿ ನಡಿಬೇಕು, ಕೈಲಾದಷ್ಟು ಒಳ್ಳೆ ವಿಷಯಗಳನ್ನ ಮಾತ್ರ ಹರಡಬೇಕು, ಹಂಚಬೇಕು. ನೆಗೆಟಿವಿಟಿ, ಅನಿಮಾಸಿಟಿ ನೋ, ಅಂಡ್ ಸೆನ್ಸೇಷನಲೈಸೇಷನ್ ಅಂದ್ರೆ ಸಾರಿ, ಕ್ಷಮೆ ಇರಲಿ, ಇದರಿಂದ ನಿನ್ನ ಹೆಸರು ಎಲ್ರಿಗೂ ಗೊತ್ತಾಯ್ತು ಅಂತ ಹೇಳಿದ್ರಲ್ಲ, ಇದು ಇನ್ನೊಬ್ಬರಿಗೆ ಅನುಕರಣೀಯ ಅಲ್ಲ. ಈ ಥರದ್ದು ಏನೋ ಒಂದು ಮಾಡಿ ಹೆಸರು ಮಾಡಬೇಕು, ಜನರಿಗೆ ತಲುಪಬೇಕು ಅನ್ನೋದಲ್ಲ. ಯಾರು ಆ ದಾರಿ ಪಾಲಿಸಬಾರದು. ಏನಂದ್ರೆ ಗೊತ್ತಾಯ್ತು, ಆ ತಪ್ಪನ್ನು ನಾವು ತಿದ್ದುಕೊಂಡು ಎಲ್ಲರ ಹತ್ರ ಕ್ಷಮೆ ಕೇಳಿ ಅದನ್ನ ಪ್ರಾಯಶ್ಚಿತ್ತ ಮಾಡಿಕೊಂಡು ಪಶ್ಚಾತ್ತಾಪ ಪಡ್ತಾ ಮತ್ತೆ ನಿಮ್ಮ ಮುಂದೆ ಬಂದಿದ್ದಾನೆ. ಅವನಿಗೆ ಹುಟ್ಟುಹಬ್ಬಕ್ಕೆ ಜೊತೆಗೆ ಮುಂದಿನ ಹಾದಿಗೆ ಹಾರೈಸ್ತಾ ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತಾ, ಮುತ್ತರಸನಿಗೆ ಹಲವಾರು ಮುತ್ತುಗಳು, ರತ್ನಗಳು, ರತ್ನಖಚಿತ ಒಂದು ಸಿಂಹಾಸನನೂ ಸಿಗೋಂಗಾಗ್ಲಿ. ಅಂಡ್ ವಿಚಾರಣೆ ತುಂಬಾ, ಅದು ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಟೈಟಲ್, ತುಂಬಾ ಇಂಟ್ರೆಸ್ಟಿಂಗ್ ಪೋಸ್ಟರ್. ನಾನಾಗ್ಲೇ ಕೇಳಿದೆ ಬಂದ ತಕ್ಷಣ, ನನಗೂ ನಮ್ಮ ನಿರ್ಮಾಪಕರನ್ನ ಕೇಳಿ ಅಂತ ಕರೆಯೋದು ಬಹಳ ಒಳ್ಳೆ ಗೆಳೆಯ. ಏನೋ ನಮ್ಮ ಕೇಳಿ ನಾನು ಈ ತರ ಆರಿಸ್ಕೊಂಡು ಹೋಗಿದೆಯಲ್ಲ, ಎರಡನೇ ಸಿನಿಮಾ ಮಾಡ್ತಾವಲ್ಲ ಅಂತ. ಅಂದ್ರೆ ದಟ್ ಶೋಸ್ ನಿನ್ನ ಫ್ರೆಂಡ್ಶಿಪ್ ಆಗಲಿ, ನಿನ್ನ ಬ್ರದರ್ಹುಡ್ ಆಗಲಿ ಏನು ಅಂತ ತೋರಿಸುತ್ತೆ. ಇಲ್ಲಾಂದ್ರೆ ಎರಡನೇ ಸಲಿಗೆ ಮತ್ತೆ ನಿರ್ಮಾಪಕ ಬಂದು ದುಡ್ಡು ಹಾಕಬೇಕು ಅಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಕಷ್ಟ ಇದೆ. ಸೊ ಈ ತರ ಪ್ರೀತಿ ವಿಶ್ವಾಸವನ್ನ ಸದಾಕಾಲ ಉಳಿಸ್ಕೊಂಡು ಹೋಗು, ಇದೇ ನಿನ್ನ ಕಾಯುತ್ತೆ. ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕನ್ನಡ.